ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ವಾರ ಅಂದರೆ 16/6/2026ರಿಂದ 22/6/2026ವರೆಗೂ ನಡೆಯುವಂತಹ ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನ ಪ್ರಭಾವ ಬೀರ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಈ ವಾರದಲ್ಲಿ ಏನಾದರೂ ಗ್ರಹಗಳ ಸ್ಥಾನಮಾನ ಬದಲಾವಣೆ ಆಗ್ತಿದೆಯಾ ಅಂದರೆ ಖಂಡಿತವಾಗ್ಲೂ ಹೌದು. ಯಾವ್ಯಾವ ಗ್ರಹಗಳು ಅಂತ ನೋಡಿದ್ರೆ ನೋಡಿ, 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಹಾಗಿದ್ರೆ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದರೆ, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ, ಹಾಗೆ ಮೇಷ ರಾಶಿನಲ್ಲಿ ಕುಜಗ್ರಹ ಸ್ಥಿತನಾಗಿರ್ತಾನೆ, ಹಾಗೆ ಮಿಥುನ ರಾಶಿನಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಗುರು ಮತ್ತು ಶುಕ್ರ ಗ್ರಹಗಳು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೇನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೇಷ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಜಗ್ರಹ ನಿಮ್ಮ ರಾಶಿನಲ್ಲೇ ದಿಗ್ಬಲನಾಗಿ ಕುತ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ, ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ಉತ್ತೇಜನ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದನ್ನು ನೀವು ಬೇಗ ತಗೋಬೇಕು, ಆ ಕೆಲಸಗಳನ್ನ ಮಾಡಬೇಕು ಅನ್ನೋಂಥ ಹಠ ಛಲ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ 12ನೇ ಮನೆಯಲ್ಲಿ ಶನಿಗ್ರಹ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗಿರುತ್ತೆ. ಆದರೆ ಗುರುಗ್ರಹದ ಒಂದು ದೃಷ್ಟಿ ಕೂಡ ನಿಮ್ಮ 12ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಅವಕಾಶಗಳು ಕೂಡ ನಿಮ್ಮನ್ನು ಕೂಡಿ ಬರುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಇನ್ನು ರಾಹುಗ್ರಹದ ಸಂಚಾರದಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಫಾರಿನ್ ಟ್ರಿಪ್ಸ್ ಮಾಡುವಂಥದ್ದು, ಅಥವಾ ಕೆಲಸದಲ್ಲಿ ಒಂದು ಹೈ ಲೆವೆಲ್ಗೆ ಹೋಗುವಂಥ ಒಂದು ಫೆಸಿಲಿಟೀಸ್ ಕೂಡ ಕೊಡ್ತಾನೆ. ಸೊ ಯಾವುದೇ ರೀತಿಯಾದ ಆಪರ್ಚುನಿಟೀಸ್ ಬಂದರೂ ಅದನ್ನು ನೀವು ಪರಿಗಣಿಸಿ ನಾನು ಮಾಡಬೇಕು ಕೆಲಸ ಅಂತ ಮುನ್ನುಗ್ಗಿ ಹೋದರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ನೀವು ನೋಡಬಹುದು. ಇದೇ ರೀತಿಯಲ್ಲಿ ಸೂರ್ಯ ಮತ್ತು ಬುಧ ಗ್ರಹದ ಸಂಚಾರದಿಂದ ಏನು ಫಲಗಳು ಸಿಗುತ್ತೆ ಅಂದರೆ ಧೈರ್ಯ ಜಾಸ್ತಿ ಆಗುತ್ತೆ. ಸ್ವಲ್ಪ ಸತತ ಪ್ರಯತ್ನ ಪಟ್ಟರೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಅಥವಾ ರಾಜಕೀಯದವ್ರ ಕಡೆಯಿಂದನೂ ಕೂಡ ಉತ್ತಮವಾದ ಲಾಭಗಳನ್ನ ನೀವು ನೋಡಬಹುದು. ಇದೇ ರೀತಿ ನಿಮಗೆ ಗುರು ಮತ್ತು ಶುಕ್ರರ ಸಂಚಾರ ಅಂತ ನೋಡೋಕೆ ಬಂದಾಗ, ಗುರು ನಿಮ್ಮ ಸುಖ ಸ್ಥಾನದಲ್ಲಿ ಬಂದು ಕುತ್ಕೊಂಡಿದ್ದಾನೆ. ತಾಯಿಯಿಂದ ಏನಾದರೂ ಲಾಭ ಆಗೋದು, ತಾಯಿಗೆ ಏನಾದರೂ ಅನಾರೋಗ್ಯ ಪರಿಸ್ಥಿತಿ ಇತ್ತು ಅಂದರೆ ಅದರಲ್ಲಿ ಸ್ವಲ್ಪ ಚೇತರಿಸಿಕೆ ಕಾಣಿಸ್ಕೊಳ್ಳೋದು ಕೂಡ ಆಗುತ್ತೆ. ಜೊತೆಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು, ನೀವೇನಾದರೂ ಭೂಮಿನ ತೊಗೊಳ್ಳೋದು ಕೊಡೋದು ಈ ರೀತಿ ವ್ಯವಹಾರ ಏನಾದರೂ ಮಾಡ್ತೀರಂದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ಫುಲ್ಲ ನೀವು ನೋಡಬಹುದು. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಯಾವುದೇ ರೀತಿಯಾದ ಆತಂಕ ಪಡೋದು ಬೇಡ, ಯಾಕಂದರೆ ಗುರುಬಲ ಹೋಯಿತು, ಗುರುಬಲ ಇಲ್ದಿರ ಹೆಂಗಪ್ಪ ಏನು ಅಂತ ಯೋಚನೆ ಮಾಡೋವಂಥದ್ದು ಏನು ಬೇಕಾಗಿಲ್ಲ. ಸೊ ಗುರುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಗುರುವಿನ ಒಂದು ದೃಷ್ಟಿ ನಿಮ್ಮ 8ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ, ಶನಿ ಕೂಡ 12ನೇ ಮನೆಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದರೆ ಇನ್ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯ ಪರಿಸ್ಥಿತಿ ಕೆಟ್ಟಿರೋದಕ್ಕೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತೆ, ಅಥವಾ ಆರೋಗ್ಯ ಸುಧಾರಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಮೇಷರಾಶಿಯವರಿಗೆ ಆದಷ್ಟು ಒಳಿತು ಫಲಗಳನ್ನೇ ನೀವು ನೋಡಬಹುದು. ಆದರೆ ಆತುರದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಅಥವಾ ಏನಾದರೂ ಗಾಡಿ ಸ್ಪೀಡಾಗಿ ಓಡಿಸೋದು, ಅದರಿಂದ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಆದರೂ ಕೂಡ ಶುಕ್ರನ ಸ್ಥಾನಮಾನ ಚೆನ್ನಾಗಿರೋದ್ರಿಂದ ಎಂಥದೇ ದೃಷ್ಟಿಗಳು ಬಂದರೂ ಕೂಡ ಅದು ಹೊಡೆದೋಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಗ್ತಾ ಇದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟೊತ್ತು ಕುತ್ಕೊಂಡು ಏನಾದ್ರು ಜಪ ಮಾಡ್ಕೊಳ್ಳೋ ಕಾರ್ಯ ಮಾಡ್ಕೊಳ್ಳಿ. ಅದಾದಮೇಲೆ ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸೋವಂಥದ್ದು, ಜೊತೆಗೆ ಪ್ರತಿ ಶನಿವಾರ ಏನಾದರೂ ದಾನ ಮಾಡುವಂಥದ್ದು, ಅದರಲ್ಲೂ ಸೂರ್ಯಾಸ್ತದ ನಂತರ ಮಾಡೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 3ನೇ ಮನೆಯಲ್ಲಿ ಗುರುವಿನ ಜೊತೆ ಸಂಚಾರ ಮಾಡ್ತಾ ಇದ್ದಾನೆ. ಧೈರ್ಯ ಜಾಸ್ತಿ ಆಗುತ್ತೆ. ಪರಿಶ್ರಮದಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಶ್ರಮಪಟ್ಟು ಕೆಲಸ ಮಾಡ್ತೀನಿ ಅಂತಂದರೆ ಖಂಡಿತ ಉತ್ತಮವಾದ ಫಲಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಗುರುಬಲ ಹೋಯ್ತು ಅಂತ ಯೋಚನೆ ಮಾಡೋಂಗಿಲ್ಲ. ಗುರುವಿನ ದೃಷ್ಟಿ ನಿಮ್ಮ 7ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಮೊದಲು ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದು ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಕೊಡೋಕ್ಕೆ
ಶುರುವಾಗುತ್ತೆ. ಗುರುವಿನ ದೃಷ್ಟಿ 9ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ನಿಮ್ಗೆ ಏನು ಇವಾಗ ಅದೃಷ್ಟಕರವಾದ ಕೆಲಸಗಳು ಬರ್ತಾ ಇತ್ತು ಅದು ಇನ್ನೂ ಜಾಸ್ತಿ ನಿಮಗೆ ಒಳ್ಳೆ ಅದೃಷ್ಟಗಳು ಕುಲಾಯಿಸ್ದಂಗೆ ಆಗುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ 11ನೇ ಮನೆ ಮೇಲೆ ಬೀಳ್ತಿದೆ. ಅದೇ 11ನೇ ಮನೆಯಲ್ಲಿ ಶನಿ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಒಳ್ಳೆ ಭಾಗ್ಯಗಳನ್ನ ಕೊಡ್ತಾ ಇದ್ದಾನೆ. ಅದ್ರ ಜೊತೆ ಗುರು ದೃಷ್ಟಿನೂ ಕೂಡ ಬೀಳ್ತಾ ಇರೋದ್ರಿಂದ ಇನ್ನಷ್ಟು ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ವೃಷಭ ರಾಶಿಯವರಿಗೆ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ. ಆದರೆ ಕುಜ 12ರಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯದ್ದು ಅಂದರೆ ರಕ್ತಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರ್ಬೋದು. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಂದರೆ ಯಾರು ವೃಷಭ ರಾಶಿಯಲ್ಲಿ ಇರ್ತಾರೋ ಅವರ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಅಥವಾ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋದು. ಗುರುವಿನ ಒಂದು ದೃಷ್ಟಿ 7ನೇ ಮನೆ ಮೇಲೆ ಇರೋದ್ರಿಂದ ಯಾವುದು ಮೇಜರಾಗಿ ಆಗೋಕ್ಕೆ ಬಿಡೋದಿಲ್ಲ. ಆದರೆ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಾ ಇರುತ್ತೆ. ಗಾಡಿಗಳು ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದಿಷ್ಟು ಬಿಟ್ಟರೆ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಆದರೆ 4ನೇ ಮನೆಯಲ್ಲಿ ಕೇತು ಸಂಚಾರ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಅದನ್ನೊಂಚೂರು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪರಿಹಾರವಾಗಿ ಶುಕ್ರ ಗ್ರಹದ ಧ್ಯಾನ ಮಾಡೋದು. ಅಂದರೆ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರನ ಕೇಳೋದು ಅಥವಾ ಕನಕದಾರ ಸ್ತೋತ್ರನ ಕೇಳ್ಕೊಳ್ಳುವಂಥದ್ದು. ಇದರಿಂದ ಬಹಳಷ್ಟು ನಿಮಗೆ ಉತ್ತಮವಾದ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಯಾಕಂದರೆ 2ನೇ ಮನೆಯಲ್ಲೇ ಸೂರ್ಯ ಮತ್ತು ಬುಧರ ಒಂದು ಸಂಚಾರ ಕೂಡ ಆಗ್ತಿದೆ. ಗೌರ್ಮೆಂಟಿಂದ ಲಾಭಗಳಾಗ್ತಾ ಇದೆ ಮತ್ತು ನಿಮಗೆ ಬಿಸ್ನೆಸ್ಸಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳೋದು, ಹಾಗೆ ಇನ್ನು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದನೂ ಕೂಡ ಈ ವಾರ ನಿಮಗೆ ಉತ್ತಮವಾದ ಫಲಗಳನ್ನ ನೋಡಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ತನ್ನ ಸ್ವಂತ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಒಂದು ಉತ್ತಮವಾದ ಸಮಯ. ಯಾಕಂದರೆ ಗುರು ಬೇರೆ ಬದಲಾವಣೆ ಆಗಿದ್ದಾನೆ, ಧನಸ್ಥಾನಕ್ಕೆ ಹೋಗಿದ್ದಾನೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮಗೆ ಬುಧ ಬೇರೆ ಇದ್ದಾನೆ, ಸೂರ್ಯ ಜೊತೆಲಿ ಕುತ್ಕೊಂಡಿರೋದ್ರಿಂದ ಬುಧಾದಿತ್ಯ ಯೋಗ ಕೂಡ ಆಗ್ತಾ ಇದೆ. ಸೊ ಇದಕ್ಕಿಂತ ಉತ್ತಮವಾದ ಸಂದರ್ಭ ಎಲ್ಲಿಂದ ಬರುತ್ತೆ ಹೇಳಿ? ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಯಾವುದಾದ್ರೂ ಮೂಲಗಳಿಂದ ಹಣ ಹರಿದು ಬರುವಂಥದ್ದು. ಅಂದರೆ ನೀವೇನೋ ಒಂದು ಕಷ್ಟಪಟ್ಟಿರ್ತೀರ, ತುಂಬ ದಿವಸದಿಂದ ಹಣ ಸ್ಟಕ್ ಆಗಿತ್ತು ಅಂದ್ಕೊಂಡಿರ್ತೀರ, ಆ ಹಣಗಳು ನಿಮಗೆ ರಿಲೀಸ್ ಆಗುವಂಥದ್ದು. ಜೊತೆಗೆ ನಿಮಗೆ 2ನೇ ಮನೆಯಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಗುರುಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಯಾವ ರೀತಿಯಾದದ್ದು ಮದುವೆ ಆಗಿರ್ಬೋದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು, ಈ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಶುಕ್ರನು ಬೇರೆ ನಿಮಗೆ 2ನೇ ಮನೆ ಬಂದಿದ್ದಾನೆ. ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಮನೆಗೆ ಅಲಂಕಾರಿಕ ವಸ್ತುಗಳನ್ನ ತೊಗೊಂಡು ಬರುವಂಥದ್ದು ಅದು ಕೂಡ ಆಗ್ತಾ ಇರುತ್ತೆ. ಕುಜ 11ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದನೂ ಲಾಭ ಆಗುತ್ತೆ. ಶನಿ ನಿಮಗೆ 10ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಗುರು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಕೆಲಸಗಳದ್ದು ಹೊಸ ಹೊಸ ಆಪರ್ಚುನಿಟಿ ನೀವು ಅಂದ್ಕೊಂಡೇ ಇರೋದಿಲ್ಲ. ಈ ಕೆಲಸ ನನಗೆ ಬರ್ತಾ ಇತ್ತ ಅಂತ ನೀವು ಆಶ್ಚರ್ಯ ಪಡಬೇಕು. ಆ ರೀತಿ ಆಪರ್ಚುನಿಟೀಸ್ ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. 9ನೇ ಮನೇಲಿ ರಾಹು ಇರೋದ್ರಿಂದ ನಿಮಗೆ ಟ್ರಾವೆಲ್ ಮಾಡುವಂಥದ್ದು, ಅದರಲ್ಲೂ ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡುವಂಥ ಯೋಗಗಳು ಕೂಡ ನಿಮಗೆ ಕೂಡ ಬರುತ್ತೆ. ಆದರೆ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನೋಡಬೇಕಾಗಿ ಬರುತ್ತೆ. ಇನ್ನು 8ನೇ ಮನೆ ಮೇಲೂ ಕೂಡ ಗುರುದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಏನಿತ್ತು ಅದು ಸ್ವಲ್ಪನೇ ನಿಮಗೆ ಸರಿ ಹೋಗ್ತಾ ಬರ್ತಾ ಇರುತ್ತೆ. ಅಥವಾ ಏನಾದರೂ ಒಳ್ಳೆ ಮೆಡಿಸಿನ್ ಸಿಗೋದಾಗಿರ್ಬೋದು, ಒಳ್ಳೆ ಡಾಕ್ಟರ್ ಸಿಗೋಂಥದ್ದಾಗಿರ್ಬೋದು, ಅಥವಾ ಆಲ್ರೆಡಿ ಪ್ರಾಬ್ಲಮ್ ಆಗಿರೋದ್ರಲ್ಲಿ ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 6ನೇ ಮನೆಗೂ ಗುರುದೃಷ್ಟಿ ಬಿದ್ದಿದೆ. ಕೆಲಸದಲ್ಲಿ ಉದ್ಯೋಗಸ್ಥರಿಗೆ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ. ನೀವೇನಾದರೂ ಕೆಲಸಗಳನ್ನ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಬದಲಾವಣೆ ಮಾಡ್ಕೋಬೋದು. ಅಥವಾ ನೀವೇನಾದರೂ ಬೇರೆ ಯಾವುದಾದ್ರೂ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಇನ್ನೂ ಸ್ಯಾಲ್ರಿ ಜಾಸ್ತಿ ಗೋಸ್ಕರ ನಿರೀಕ್ಷೆ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಕಂಪ್ನಿನಲ್ಲೇ ನಿರೀಕ್ಷೆ ಮಾಡ್ತಿದ್ದೀರಾ ಅಂದರೆ ಪ್ರಮೋಷನ್ಗಳಾಗುವಂಥದ್ದು, ಎಲ್ಲ ರೀತಿಯಾದ ಉತ್ತಮ ಭಾಗ್ಯಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ, ಯಾವುದೇ ರೀತಿಯಾದ ನೆಗೆಟಿವಿಟಿ ಅನ್ನೋದೇ ಮಿಥುನ ರಾಶಿಯವ್ರಿಗಿಲ್ಲ. ಸೊ ಆದರೂ ಪರಿಹಾರ ಏನು ಮಾಡ್ಕೋಬೇಕು? ಇನ್ನೊಂದಷ್ಟು ಉತ್ತಮವಾದ ಫಲಗಳನ್ನ ನೋಡಬೇಕು ಅಂತ ಅನ್ನೋರಿಗೆ ನೋಡಿ, ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳೋದು, ಹಾಗೆ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳುವಂಥದ್ದು ಅಥವಾ ಲಕ್ಷ್ಮೀದು ಕನಕದಾರ ಸ್ತೋತ್ರನ ಕೇಳೋದು, ಇದನ್ನು ಪ್ರತಿದಿನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನೀವು ಮುಟ್ಟುವಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೋಡ್ಬೋದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿಯವರಿಗೆ ಗುರುವಿನ ಬದಲಾವಣೆ ಆಗಿದೆ. 12ರಲ್ಲಿ ಇದ್ದಿದ್ದು ಗುರು ಲಗ್ನಕ್ಕೆ ಬಂದಿದ್ದಾನೆ. ಇಷ್ಟು ದಿವಸ ಏನು ಖರ್ಚುಗಳಾಗ್ತಿತ್ತು ಅದಕ್ಕೆ ಕಡಿವಾಣ ಬೀಳುವಂಥ ಒಂದು ಟೈಮು. ಇನ್ನು ಮೇಲೆ ಹಣ ಉಳಿತಾಯ ಮಾಡಬೇಕು, ಸಂಪಾದನೆ ಮಾಡಬೇಕು, ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಶುಕ್ರ 11ನೇ ಮನೆ ಅಧಿಪತಿನೂ ಲಗ್ನದಲ್ಲಿದ್ದಾನೆ. ಸೊ ಹಾಗಾಗಿ
ನಿರಂತರವಾಗಿ ಲಾಭದ ಮೇಲೆ ಲಾಭ ಪಡೆಯುವಂಥ ಒಂದು ಟೈಮು. ಏನೇ ಆದರೂ ಗುರು ಲಗ್ನದಲ್ಲಿರೋವರೆಗೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ದುಃಖ ಇರುತ್ತೆ ಅನ್ನೋದು ಮಾತಾಗಿದೆ. ಆದರೆ ಇವಾಗ ಈ ಸಮಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿಗೆ ಬಾಧೆ ಕೊಡೋದಿಲ್ಲ ಗುರು. ಯಾಕೆಂದರೆ ತನ್ನ ಇಷ್ಟವಾಗಿರುವಂಥ ಪ್ಲೇಸ್ನಲ್ಲಿ ಕುತ್ಕೊಂಡಿರೋದ್ರಿಂದ ಅಧಿಕವಾದ ನೋವುಗಳನ್ನ ಕೊಡೋದಿಲ್ಲ. ಅದು ಆ ಥರದ ಆಲೋಚನೆ ನೀವು ಮಾಡೋಕ್ಕೆ ಹೋಗಬೇಡಿ. ಏನೋ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳು ಬರಬಹುದು, ಏನೋ ದೊಡ್ಡ ಆಕ್ಸಿಡೆಂಟ್ ಆಗೋ ಜಾಗದಲ್ಲಿ ಬೆರಳು ಎಡವುತ್ತಾರೆ ಅಂತಾರಲ್ಲ, ಆ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದೇ ವಿನಾಯಿಸಿ ಮೇಜರಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರಲ್ಲ. ಗುರುವಿಂದ ಖಂಡಿತವಾಗ್ಲೂ ಒಳ್ಳೆ ಉತ್ತಮವಾದ ಫಲಗಳನ್ನೇ ನೋಡಬಹುದು. ಯಾರಿಗೆಲ್ಲ ಮಕ್ಕಳಾಗಿಲ್ಲ, ಮಕ್ಕಳು ಭಾಗ್ಯಗಳಾಗುವಂಥದ್ದು, ಅಂದರೆ ಮಕ್ಕಳು ಕರುಣಿಸುವಂಥದ್ದು, ಜೊತೆಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕಿದ್ರೆ ಆಸ್ತಿಗಳ ಬಗ್ಗೆ ಮಾತುಕತೆಗಳು ಮನೆಯಲ್ಲಿ ಆಡುವಂಥದ್ದು, ಇದ್ರ ಜೊತೆಗೆ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಜೊತೆಗೆ ಪ್ರೇಮಿಗಳು ಯಾರಿದ್ರು ಪ್ರೇಮಿಗಳ ಮಧ್ಯದಲ್ಲಿ ಮನೆಯಲ್ಲಿ ಮಾತಾಡಿಕೊಂಡು ಮದುವೆ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು, ಶುಭ ಕಾರ್ಯಗಳಾಗುವಂಥ ಸಮಯ ಇದೆ. ನಿಮ್ಮ ಮನೆಯಲ್ಲಿ ಇವಾಗ ಬಹಳಷ್ಟು ಶುಭ ಕಾರ್ಯಗಳಾಗುತ್ತೆ. ಮದುವೆ ಆಗುವಂಥದ್ದು, ಗೃಹ ಪ್ರವೇಶಗಳು ಮಾಡುವಂಥದ್ದು, ಅಥವಾ ನಾಮಕರಣಗಳು ಮಾಡುವಂಥದ್ದು, ಹೋಮ ಹವನಗಳು ತುಂಬ ದಿವಸದಿಂದ ಮಾಡ್ಸೋಣ ಅಂತ ಮುಂದಕ್ಕೆ ಹಾಕಿದ್ದು ಇವಾಗ ಹೋಮ ಮಾಡಿಸ್ಬೇಕು ಅನ್ನೋಂಥ ಮನಸ್ಥಿತಿ ಕೂಡ ಬೆಳೆಸ್ಕೊತೀರ. ಹಾಗೆ ನಿಮಗೆ 9ನೇ ಮನೇಲಿ ಶನಿ ಕುತ್ಕೊಂಡಿದ್ದರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು. ಭಾಗ್ಯ ನಿಮ್ಗೆ ಏನಾದರೂ ಒಂದು ಅವಕಾಶಗಳು ಬರ್ತಾ ಇದೆ ಅಂದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದು ಕೂಡ ಸರಾಗವಾಗಿ ಕೆಲಸಗಳಾಗತ್ತೆ. ಸೊ ಯಾವುದೇ ರೀತಿಯಾದ ಆಲೋಚನೆ ಮಾಡೋ ಹಾಗಿಲ್ಲ. ಆದರೆ ಈ ವಾರದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ನಿಮ್ಮ 12ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಮತ್ತು ಗೌರ್ಮೆಂಟ್ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಅಥವಾ ರಾಜಕಾರಣಗಳಿಂದ ಏನಾದರೂ ಕೆಲಸಗಳಾಗಬೇಕಿತ್ತು ಅಂದರೆ ಆ ಕೆಲಸದಲ್ಲೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದೊಂದು ಚೂರು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಅಷ್ಟು ಬಿಟ್ಟರೆ ಬಾಕಿ ಯಾವುದೇ ರೀತಿಯಾದ ನೆಗೆಟಿವಿಟಿ ನಿಮಗೆ ಇರೋದಿಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರನ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು. ಇದ್ರ ಜೊತೆಗೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ. ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ. ಜೊತೆಗೆ ಬುಧನಿಗೋಸ್ಕರ ನೀವು ಹೆಸರು ಕಾಳನ್ನ ಡೊನೇಟ್ ಮಾಡೋದು. ಪ್ರತಿ ಬುಧವಾರದ ದಿವಸ ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಹೆಸರು ಕಾಳನ್ನ ಕೊಡಬೇಕು. ಮತ್ತು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಎಲ್ಲಿದ್ದರೂ ಪರವಾಗಿಲ್ಲ, ಶ್ರೀನಿವಾಸನ ದೇವಸ್ಥಾನ ಎಲ್ಲಿದ್ದರೂ ಪರವಾಗಿಲ್ಲ, ಅಂದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳನ್ನ ತೊಗೊಂಡಾಗ ಅಲ್ಲೇ ಡೊನೇಟ್ ಮಾಡ್ಬೋದು, ಅಥವಾ ತುಳಸಿನ ದೇವರಿಗೆ ಅರ್ಪಿಸ್ಬಿಟ್ಟು ನಿಮ್ಮ ಹೆಸರಲ್ಲೇ ಅರ್ಚನೆ ಮಾಡಿಸ್ಕೊಂಡು ಬರೋದು. ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ಈ ವಾರದಲ್ಲಿ ಎಂತೆಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವರಿಗೆ ಗುರು ಈಗ 12ನೇ ಮನೆಗೆ ಬಂದಿದ್ದಾನೆ, ಶುಕ್ರ 12ನೇ ಮನೇಲಿದ್ದಾನೆ, ಲಗ್ನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಸೊ ಖರ್ಚಿನ ಮೇಲೆ ಖರ್ಚಾಗೋದಂತೂ ಕಾಮನ್. ಆದರೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಸೂರ್ಯ 11ನೇ ಮನೆಗೆ ಬಂದಿರೋದ್ರಿಂದ ಅತಿ ಹೆಚ್ಚು ಲಾಭಗಳನ್ನ ನೋಡ್ತೀರ. ನಿಮ್ಗೆ ಎಷ್ಟೇ ಖರ್ಚಾಗ್ತಿದೆ ಅಂತಂದ್ರೂ ಲಾಭನೂ ಕೂಡ ನಿಮ್ಗೆ ಅಷ್ಟೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ವರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಲ ಸೋಲಗಳು ಮಾಡ್ಕೊತೀವಿ, ನಮಗೆಲ್ಲಿ ತುಂಬ ಓವರಾಗಿ ಕಷ್ಟ ಬರುತ್ತೆ ಅಂತ ಯೋಚನೆ ಮಾಡೋಂಗಿಲ್ಲ. ಸೂರ್ಯ ನಿಮ್ಮ 11ನೇ ಮನೆಯಲ್ಲೇ ಕೂತ್ಕೊಂಡು ಇನ್ನೂ 1 ತಿಂಗಳ ಕಾಲ ಒಳ್ಳೆ ಭಾಗ್ಯಗಳನ್ನ ಕೊಡ್ತಾನೆ. ಗೌರ್ಮೆಂಟಿಂದ ಉಪಯೋಗಗಳಾಗುತ್ತೆ, ಜೊತೆಗೆ ರಾಜಕಾರಣಿಗಳಿಂದ ಉಪಯೋಗಗಳಾಗುತ್ತೆ. ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರೆ ಅಂದರೆ ಕೆಲಸದಲ್ಲಿ ಪ್ರಮೋಷನ್ಗಳಾಗುವಂಥದ್ದು, ಇನ್ನೂ ಅಥವಾ ಬೇರೆ ಅದನ್ನು ಒಳ್ಳೆ ಪ್ಲೇಸ್ಗೆ ನಿಮ್ಮನ್ನು ವರ್ಗಾವಣೆ ಮಾಡುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಬಿಸ್ನೆಸ್ ಮಾಡ್ತಿರೋವಂಥವ್ರಿಗೂ ಕೂಡ ಬಿಸ್ನೆಸ್ಸು ಡೆವಲಪ್ಮೆಂಟ್ ಆಗೋದು, ಇನ್ನೂ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಇದನ್ನು ಕೂಡ ನೀವು ನೋಡಬಹುದು. ಇನ್ನು 12ನೇ ಮನೆಯಲ್ಲಿ ನಿಮಗೆ ಏನು ಗುರು ಮತ್ತು ಶುಕ್ರ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಅನಾರೋಗ್ಯ ಪರಿಸ್ಥಿತಿ ಕೂಡ ಬರುತ್ತೆ. ಅಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಮೊದಲೇ ಶುಗರ್ ಇದ್ದರೆ ಜಾಸ್ತಿ ಆಗೋದು, ಅಥವಾ ಹೊಸದಾಗಿ ಬರುವಂಥದ್ದು ಕೂಡ ಆಗುತ್ತೆ. ಸ್ವಲ್ಪ ಸಮಸ್ಯೆಗಳು ಬಂದಾಗ ಮೊದಲೇ ಡಾಕ್ಟ್ರಿಗೆ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಅತಿಯಾದ ಖರ್ಚು, ಅಂದರೆ ವಿಲಾಸಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡು ಮನೆಗೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ಬೆಲೆ ಕೊಟ್ಟು ವಸ್ತುಗಳನ್ನ ತೊಗೊಂಡು ಬರೋದು, ಈ ರೀತಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದಕ್ಕೊಂಚೂರು ಕಡಿವಾಣ ನೀವೇ ಹಾಕೋಬೇಕಾಗಿ ಬರುತ್ತೆ. ಇನ್ನು ಮಾತು ಸ್ವಲ್ಪ ಹೊರಟು, ಕೇತು ಬೇರೆ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಜನಗಳ ಸಂಪರ್ಕನ ಕಟ್ ಮಾಡ್ಕೊಳ್ಳೋದು, ಲೋನ್ಲಿನೆಸ್ ಫೀಲ್ ಆಗೋದು, ಒಬ್ಬರೇ ಇರಬೇಕು ಅಂತ ಆಸೆ ಪಡುವಂಥದ್ದು, ಅಥವಾ ನೀವು ಎಲ್ಲರ ಜೊತೆ ಬೆರಿಬೇಕು ಅಂದರೂ ನೀವು ಆಡೋ ಮಾತುಗಳಿಂದ ಲೋನ್ಲಿನೆಸ್ ಬರುವಂಥದ್ದು ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಇದ್ರ ಜೊತೆಗೆ ಏನು ಅಂತಾರೆ, ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತೀರಾ, ದೇವ್ರ ಕಡೆ ಭಕ್ತಿ ಭಾವನೆ ಕೂಡ ಜಾಸ್ತಿ ಆಗುತ್ತೆ. ಮೇಜರ್ ಪ್ರಾಬ್ಲಮ್ ಅಂದರೆ ಡೆಂಟಲ್ ಪ್ರಾಬ್ಲಮ್ಸ್ ಬರುವಂಥದ್ದು, ಮೂಳೆಗಳಿಗೆ ಏನಾದರೂ ಪೆಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಂತೂ ಕಾಮನ್ ಆಗಿರುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಇಷ್ಟು ದಿವಸ ಬೀಳ್ತಿತ್ತು, ಇವಾಗ ಗುರು ದೃಷ್ಟಿ ಕೂಡ ಹೋಗಿರೋದ್ರಿಂದ ಯಥಾ ಪ್ರಕಾರ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಜಗಳಗಳು ಕಾಮನ್ ಆಗಿಬಿಡುತ್ತೆ. ಆದರೆ 6ನೇ ಮನೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನಂದರೆ ಉದ್ಯೋಗದಲ್ಲಿ ಸ್ವಲ್ಪ ಅವಕಾಶಗಳು ಹುಡ್ಕೊಂಡು ಬರುವಂಥದ್ದು, ಅಥವಾ ಪ್ರಮೋಷನ್ಗಳ
ಆಗುವಂಥದ್ದು, ನಿಮಗೆ ಬೇಕಾಗಿರುವಂಥ ಜಾಗಕ್ಕೆ ನಿಮಗೆ ಪೋಸ್ಟಿಂಗ್ಗಳಾಗುವಂಥದ್ದು ಕೂಡ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದಕ್ಕೆ ಒಳ್ಳೆ ಟೈಮು ನೋಡಿ. ಇನ್ನು ಸೂರ್ಯ ಕೂತಿರೋ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ. ಈ ಕಡೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಪಾಸ್ ಆಗ್ತೀರಾ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಪ್ರಯತ್ನ ಪಡ್ತೀರಾ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಉದ್ಯೋಗದ ಯೋಗ ಇದೆಯಾ ಅಂತ ತಿಳ್ಕೊಂಡು ಮುಂದುವರೆದ್ರೆ ತುಂಬ ಒಳ್ಳೆ ಫಲಗಳನ್ನ ನೋಡಬಹುದು. ಇನ್ನು ಗುರುದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿ ತಗೊಳ್ಳುವಂಥ ಯೋಗ ಕೂಡ ಬರುತ್ತೆ, ಅಥವಾ ಏನಾದರೂ ತಗೋಬೇಕು ಅನ್ನೋ ಅವಕಾಶಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೋಬಹುದು. ಇನ್ನು ಗುರುವಿನ ದೃಷ್ಟಿ 8ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಇಷ್ಟು ದಿವಸ ಏನು ವ್ಯತ್ಯಾಸಗಳಾಗಿತ್ತು ಅದಕ್ಕೆ ಏನಾದರೂ ಒಂದು ಪ್ರಿಕಾಷನ್ ತಗೊಳ್ಳುವಂಥ ಒಂದು ಟೈಮ್ ಕೂಡ ಬರುತ್ತೆ. ಓವರಾಲ್ ಆಗಿ ನೋಡೋಕೆ ಹೋದಾಗ ಸಿಂಹ ರಾಶಿಯವರಿಗೆ ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅಂಥ ಏನು ವ್ಯತ್ಯೆ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕೆ ಹೋದರೆ ನೋಡಿ, ನಾನು ಹೇಳಿದೆ ಗುರು ಮತ್ತು ಶುಕ್ರ 12ನೇ ಮನೇಲಿ ಕೂತ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಸುಗೆ ಬಾಳೆಹಣ್ಣು ಅಥವಾ ಬೇಯಿಸಿರೋ ಆಲೂಗಡ್ಡೆ ಅಥವಾ ಹುಲ್ಲು ಏನಾದರೂ ತಿನ್ನಿಸೋದ್ರಿಂದ ನಿಮಗೆ ಏನು ಬರ್ತಾ ಇರೋಂಥ ಸಂಕಷ್ಟಗಳಿಂದ ದೂರ ಆಗ್ಬೋದು. ಇದ್ರ ಜೊತೆಗೆ ಶುಕ್ರನು 12ನೇ ಮೇಲೆ ಕೂತಿರೋದ್ರಿಂದ ಶುಕ್ರವಾರದ ದಿವಸ ಹೆಣ್ಮಕ್ಳಿಗೆ ಅಲಂಕಾರಿಕ ವಸ್ತುಗಳನ್ನ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಬರ್ತಿರೋಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ. ಸೊ ಹಾಗಾಗಿ ಏನಾಯಿತು, ಗುರುಬಲ ಬಂತು. ತುಂಬ ದಿವಸಗಳಿಂದ ಏನು ತುಂಬ ಕಷ್ಟಪಡ್ತಾ ಇದ್ರಿ ನೀವು, ಏನೋ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಥವಾ ಏನೋ ಯಾವ ಕೆಲಸಕ್ಕೆ ಕೈ ಇಟ್ಟರು ಕೂಡ ಯಾಕೋ ಸಕ್ಸಸ್ ಆಗ್ತಿಲ್ಲ ಅಂತ ಏನು ಕೊರಗ್ತಾ ಇದ್ರಿ, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ. ಸೊ ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು ಅಥವಾ ಏನಾದರೂ ಹೊಸ ಭೂಮಿನ ಖರೀದಿ ಮಾಡುವಂಥದ್ದು, ಸ್ವಂತ ಮನೆ ಕಟ್ಟಿಸೋವಂಥದ್ದು, ಮತ್ತು ಮನೆಯಲ್ಲಿ ಮದುವೆ ಕಾರ್ಯಗಳಾಗುವಂಥದ್ದು, ಮತ್ತು ಏನು ನಾಮಕರಣ ಆಗಿರ್ಬೋದು, ಈ ರೀತಿ ಎಲ್ಲ ಶುಭ ಕಾರ್ಯಗಳನ್ನ ಮಾಡುವಂಥ ಟೈಮ್. ಇದ್ರ ಜೊತೆಗೆ ನಿಮಗೆ 3ನೇ ಮನೆಗೂ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ನೀವೇನಾದರೂ ವ್ಯವಹಾರಗಳು ಮಾಡ್ತಾಯಿದ್ರೆ ಅಡ್ವರ್ಟೈಸ್ಮೆಂಟ್ಗಳು ಮಾಡುವಂಥದ್ದು, ಧೈರ್ಯ ಜಾಸ್ತಿ ಆಗುತ್ತೆ. ಸ್ವಲ್ಪ ಪರಿಶ್ರಮ ಪಟ್ಟರೆ ಖಂಡಿತ ಉತ್ತಮ ಫಲಗಳನ್ನ ನೋಡ್ಬೋದು. ಪರಿಶ್ರಮ ಪಟ್ಟರೆ ಅಂತ ಯಾಕೆ ಹೇಳ್ತಿದ್ದೀನಿ, ಶನಿ ದೃಷ್ಟಿ ಬೇರೆ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಸ್ವಲ್ಪ ಸೋಂಬೇರಿತನ ಅಥವಾ ಅಯ್ಯೋ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಲೇಜಿನೆಸ್ ಜಾಸ್ತಿ. ಲೇಜಿನೆಸ್ನ ಬಿಟ್ಟು ಇಲ್ಲ ನಾನು ವರ್ಕ್ ಮಾಡಲೇಬೇಕು, ನಾನು ಕೆಲಸ ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡಬಹುದು. 7ನೇ ಮನೆ ಮೇಲೆ ಶನಿ ಇದ್ರೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸುಗಳು ದೂರ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಂದ್ಕೊಂಡಿರ್ತಾರೆ ಅವರಿಗೆಲ್ಲ ಮಕ್ಕಳು ಆಗುವಂಥ ಯೋಗ ಕೂಡ ಬರುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ಬಂದಿಲ್ಲ ಅಂದರೆ ಆಸ್ತಿಗಳು ಬರುವಂಥದ್ದು ಕೂಡ ಆಗುತ್ತೆ. ಏನು ಕನ್ಯಾ ರಾಶಿಯವರಿಗೆ ಬಹಳ ಬಹಳ ಉತ್ತಮವಾದ ಒಂದು ಸಮಯನೇ ಆಗಿದೆ. 10ನೇ ಮನೆಯಲ್ಲಿ ಸೂರ್ಯ ಬುಧ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ರಾಜಕಾರಣಿಗಳಿಂದ ಹೆಲ್ಪ್ ಆಗುವಂಥದ್ದು. ಇನ್ನು ನಿಮಗೆ 11ನೇ ಮನೆ ಅಂತ ನೋಡೋಕೆ ಬಂದಾಗ ಗುರು ಶುಕ್ರರ ಒಂದು ಸಂಯೋಗ ಆಗಿದೆ. ಅದರಿಂದನೂ ಕೂಡ ಒಳ್ಳೆ ಲಾಭಗಳನ್ನ ನೋಡಬಹುದು ನೀವು. ಮತ್ತು 12ನೇ ಮನೇಲಿ ಕೇತು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಅಥವಾ ನೆಟ್ಟಿಗೆ ನಿದ್ದೆನೇ ಮಾಡಲ್ಲ, ಮಧ್ಯದಲ್ಲಿ ಎಚ್ಚರ ಆಗೋದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಇನ್ಮೇಲೆ ಚಿಂತೆನೂ ಕಡಿಮೆ ಆಗುತ್ತೆ, ಯಾಕಂದರೆ ಗುರುಬಲ ಬಂದಿದೆ, ಕೆಲಸ ಕಾರ್ಯ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡೋದ್ರ ಕಡೆನೂ ಸ್ವಲ್ಪ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡಿಕೊಂಡ್ರೆ ನಿದ್ದೆನೂ ಕೂಡ ಚೆನ್ನಾಗೇ ಬರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಆ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲದೆ ಇರೋದ್ರಿಂದ ಅಂಥ ಒಂದು ತುಂಬ ವ್ಯಥೆ ಪಡುವಂಥದ್ದು ಏನಿಲ್ಲ. ಆದರೆ 8ನೇ ಮನೇಲಿ ಕುಜ ಇರೋದ್ರಿಂದ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಮೂಳೆಗಳಿಗೆ ಪೆಟ್ಟಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಪರಿಹಾರ ಅಂತ ನೋಡೋಕೆ ಬಂದಾಗ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಕೆಂಪು ಬಣ್ಣದ ಹೂಗಳನ್ನ ಕೊಡೋದು ಅಥವಾ ಕಣಗಲ ಹೂವನ್ನ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಜೊತೆಗೆ ಪ್ರತಿದಿನ ಗಣಪತಿ ಧ್ಯಾನ ಮಾಡ್ಕೊಳ್ಳಿ. ಓಂ ಗಮ್ ಗಣಪತಿಗೆ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನವೂ ಹೇಳ್ಕೊಂಡು ಹೋಗೋದ್ರಿಂದ ಖಂಡಿತ ನಿಮ್ಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಕಾಡೋದಿಲ್ಲ. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ತುಲಾ ರಾಶಿಯವರ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಬಿಸ್ನೆಸ್ಸಿಂದ ಲಾಭಗಳಾಗುವಂಥದ್ದು ಅಥವಾ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡುವಂಥದ್ದು, ಆ ಪ್ರಯತ್ನದಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು ಕೂಡ ಆಗುತ್ತೆ. ಇದ್ರ ಜೊತೆಗೆ 2ನೇ ಮನೆ ಮೇಲೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಅಥವಾ ಹಣಕಾಸನ್ನ ಉಳಿತಾಯ ಮಾಡೋದಕ್ಕೂ ಕೂಡ ಏನಾದರೂ ಒಂದು ಮಾರ್ಗನ ಕಂಡುಹಿಡ್ಕೊತೀರಾ. ಇದ್ರ ಜೊತೆಗೆ ಗುರುವಿನ ದೃಷ್ಟಿ ನಿಮಗೆ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಭೂಮಿ ತಗೊಳ್ಳುವಂಥದ್ದು, ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರೊಳಗಡೆ ಹೊಸ ಒಂದು ಡೆವಲಪ್ಮೆಂಟ್ ಜಾಸ್ತಿ ಆಗುವಂಥದ್ದು, ಕೊಟ್ಟು ತಗೊಳ್ಳೋ ವ್ಯವಹಾರದಲ್ಲಿ ಉತ್ತಮವಾದ ಲಾಭಗಳು ಬರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಕೂಡ ಆಗುತ್ತೆ. 6ನೇ ಮನೆಯಲ್ಲಿ ನಿಮಗೆ
ಏನು ಶನಿ ಗ್ರಹ ಕುತ್ಕೊಂಡಿರೋದು, ಜೊತೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಕ್ಕೂ ಚೆನ್ನಾಗಿದೆ. ಇನ್ನು ಸೂರ್ಯ ಕುತ್ಕೊಂಡಿರೋ ಸ್ಥಾನನೂ ಚೆನ್ನಾಗಿರೋದ್ರಿಂದ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಅವರಿಗೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ನೋಡಿಸ್ಕೊಳ್ಳಿ, ಗೌರ್ಮೆಂಟ್ ಉದ್ಯೋಗದ ಯೋಗ ಇದೆಯಾ ಅಂತ ತಿಳ್ಕೊಂಡು ಮುಂದುವರೆದ್ರೆ ಸುಮ್ಮನೆ ವಿನಾಕಾರಣ ಅಲಿಯೋದು ಕೂಡ ತಪ್ಪುತ್ತೆ. ಇದ್ರ ಜೊತೆಗೆ ಏನಂತಂದರೆ, ನಿಮಗೆ ಗುರು ಶುಕ್ರರ ಒಂದು ಸಂಚಾರ ಅಂತ ಬಂದಾಗ 10ನೇ ಮನೆಗೆ ಬಂದಿದ್ದಾರೆ. ಇನ್ನು 11ನೇ ಮನೇಲಿ ಕೇತುವಿನ ಸಂಚಾರ ಕೂಡ ಆಗ್ತದೆ. ಸ್ಪಿರಿಚುವಲ್ ಟ್ರಾವೆಲ್ನ ಜಾಸ್ತಿ ಮಾಡ್ತೀರಾ. ಅಂದರೆ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ವಿಸಿಟ್ ಮಾಡೋ ತನಕ ಬಿಡಲ್ಲ. ಸೊ ಹಂಗಾಗಿ ಒಳ್ಳೆ ಟೈಮೇ ಅಂತಲೇ ಹೇಳ್ಬೋದು ತುಲಾ ರಾಶಿಯವರಿಗೆ. ಸಣ್ಣ ಪುಟ್ಟ ತೊಂದರೆಗಳು ಬಂದ್ರೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿನೂ ಕೂಡ ಇದೆ, ಯಾಕಂದರೆ ಗುರುವಿನ ಅನುಗ್ರಹನೂ ಕೂಡ ಅದೇ ರೀತಿಯಲ್ಲಿದೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ಈ ವಾರದಲ್ಲಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕು. ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಸುಗಳಿಗೆ ಆಹಾರ ತಿನ್ನಿಸುವಂಥದ್ದು ಕೂಡ ಮಾಡಿಕೊಂಡ್ರೆ ತುಂಬ ಉತ್ತಮವಾದ ಫಲನ ನೋಡಬಹುದು. ಅಥವಾ ಕಡಲೆಕಾಳನ್ನ ಡೊನೇಟ್ ಮಾಡುವಂಥದ್ದು ಕೂಡ ಮಾಡ್ಕೊಳ್ಳಿ. ಶುಕ್ರ ಒಳ್ಳೆ ಪ್ಲೇಸ್ಮೆಂಟಲ್ಲಿದ್ದಾನೆ. ಸೊ ಹಾಗಾಗಿ ಪ್ರತಿದಿನ ಕನಕದಾರ ಸ್ತೋತ್ರ ಕೇಳೋದು, ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳೋದು ಕೂಡ ಉತ್ತಮವಾದ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಜಾಕ್ಪಾಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಗುರುಬಲ ಬರ್ತಾ ಇದೆ. ತುಂಬ ದಿವಸಗಳಿಂದ ಏನು ಕಷ್ಟ ಅಂತ ಒದ್ದಾಡ್ತಾ ಇದ್ರಿ ಅದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಸಿಕ್ಕತ್ತೆ. ಯಾಕೆಂದರೆ ಲಗ್ನದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಹುಡುಕಾಟದಲ್ಲಿದ್ದಂಥವ್ರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದು, ಏನಾದರೂ ಕೆಲಸ ಒಂದು ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೂ ಕೂಡ ಒಳ್ಳೆ ಟೈಮ್. ಅಧಿಕ ಮಾಸದಲ್ಲಿ ಏನೋ ಅಧಿಕ ಫಲ ಅಂತ ಹೇಳ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಏನೇ ಕೆಲಸಗಳು ಮಾಡಿದ್ರೂ ಉತ್ತಮವಾದ ಫಲಗಳನ್ನ ನೀವು ಖಂಡಿತ ನಿರೀಕ್ಷೆ ಮಾಡಬಹುದು. ಜೊತೆಗೆ ಧೈರ್ಯದಿಂದ ಎಲ್ಲ ಕೆಲಸಗಳನ್ನ ಮಾಡೋಕ್ಕೂ ಕೂಡ ಮುನ್ನುಗ್ಗಿ ಹೋಗ್ತೀರಾ. ಅದ್ರ ಜೊತೆಗೆ ನಿಮಗೆ 5ನೇ ಮನೆ ಮೇಲೆ ಶನಿ ಇದ್ದರೂ ಕೂಡ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಮಕ್ಕಳಾಗುವಂಥ ಯೋಗ, ಮಕ್ಕಳಿಂದ ಶುಭ ಸುದ್ದಿಗಳನ್ನ ಕೇಳುವಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಎಜುಕೇಷನಲ್ಲಿ ಸ್ವಲ್ಪ ಸ್ಲೋ ಇದ್ದರೂ ಇನ್ನು ಮೇಲೆ ಸ್ವಲ್ಪ ಅವರು ಒಳ್ಳೆ ರೀತಿಯಿಂದ ಮಾರ್ಕ್ಸ್ ತೊಗೊಳಕ್ಕೂ ಕೂಡ ಶುರು ಮಾಡ್ತಾರೆ. ಇನ್ನು ಕುಜನ ಸಂಚಾರ ಅಂತ ಬಂದಾಗ ನೋಡಿ, ನಿಮಗೆ ಲಗ್ನಾಧಿಪತಿ ಆಗಿರೋ ಕುಜನೇ 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಬ್ಯಾಂಕ್ಗಳಿಂದ ಲೋನ್ ಆಗುವಂಥದ್ದು, ಶತ್ರುಗಳ ಕಾಟ ಅಂತೂ ಇದ್ದೇ ಇರುತ್ತೆ. ಏನೇ ಶತ್ರುಗಳ ಕಾಟ ಇದ್ದರೂ ಕೂಡ ನೀವೇ ಗೆಲ್ತೀರಾ, ಅದ್ರ ಬಗ್ಗೆ ಆಲೋಚನೆ ಮಾಡೋಂಗಿಲ್ಲ. ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು, ಭೂಮಿ ಬಗ್ಗೆ ಏನಾದರೂ ಕೋರ್ಟಲ್ಲಿ ಕೇಸ್ ಇತ್ತು ಅಂದರೆ ಕೇಸ್ ನಿಮ್ಮ ಪರನೇ ಆಗುತ್ತೆ. ಇದ್ರ ಜೊತೆಗೆ ನಿಮಗೇನು ಸೂರ್ಯ ಮತ್ತು ಬುಧರ ಸಂಚಾರ ಅಂತ ಬಂದಾಗ 8ನೇ ಮನೇಲಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನಿಮಗೆ ನೋಟಿಸ್ಗಳು ಬರುವಂಥದ್ದು, ಕೆಲಸಗಳು ಕರೆಕ್ಟಾಗಿ ಮಾಡಿಲ್ಲ ಅಂತ, ಮತ್ತು ನೀವೇನಾದರೂ ಗುಪ್ತವಾಗಿ ಹಣ ತಗೊಂತಿದ್ರೆ ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಆರೋಗ್ಯ ಸಮಸ್ಯೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು, ನರಕ್ಕೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳನ್ನು ಕೂಡ ಕಾಡುತ್ತೆ. ಸೊ ಈ ವಿಚಾರದಲ್ಲಿ ನೋಡ್ಕೊಳ್ಳಿ. ಸ್ವಲ್ಪನೇ ನಿಮಗೆ ಸ್ಟಾರ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಮೊದಲೇ ಪ್ರಿಕಾಷನ್ ತೊಗೊಳ್ಳೋದು ಒಳ್ಳೆಯದು. ಇನ್ನು ಗುರು ಶುಕ್ರರ ಒಂದು ಸಂಯೋಗ ತುಂಬ ಚೆನ್ನಾಗಿದೆ, 9ನೇ ಮನೆಯಲ್ಲಿ ಆಗ್ತಾ ಇದೆ. ಸೊ ಇದರಿಂದ ಒಳ್ಳೆ ಲಾಭಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಭಾಗ್ಯಗಳನ್ನ ಖಂಡಿತವಾಗ್ಲೂ ನೀವು ನೋಡ್ಬೋದು. ಕೇತು ಸಂಚಾರ ಅಂತ ಬಂದಾಗ 10ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ನಿಧಾನ ಆಗೋದು ಅಥವಾ ತಡೆ ಆಗೋದು ಕಾಮನ್ ಆಗಿರುತ್ತೆ. ಸೊ ಗುರು ಏನು ಬಲ ಬಂದಿರೋದ್ರಿಂದ ಆ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಖಂಡಿತ ಕಂಡುಹಿಡ್ಕೋಬೋದು ನೀವು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಪ್ರತಿದಿನ ಏನು ಆಂಜನೇಯನ ಸ್ತೋತ್ರಗಳನ್ನ ಪಠನೆ ಮಾಡೋದು, ಹನುಮಾನ್ ಚಾಲಿಸ ಕೇಳೋದು ಅಥವಾ ಆಂಜನೇಯನ ಯಾವುದಾದ್ರೂ ಒಂದು ಏನು ಸ್ತುತಿನ ನೀವು ಪಠನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಬಲ ಸಿಗುತ್ತೆ. ಅದನ್ನು ನಿಮ್ಮ ಲೈಫ್ ಟೈಮ್ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದಿದೆ. ಇದ್ರ ಜೊತೆಗೆ ಏನು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುಬಲ ಬಂದಿದೆ, ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ಕಡಲೆಕಾಳಿಂದ ಮಾಡಿರುವಂಥ ಏನು ಪದಾರ್ಥಗಳನ್ನ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿ, ಅದರಿಂದನೂ ಕೂಡ ನಿಮಗೆ ಪುಣ್ಯ ಲಭಿಸುತ್ತೆ. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಲಗ್ನಾಧಿಪತಿ ಆಗಿರುವಂತಹ ಅಥವಾ ರಾಶಾಧಿಪತಿ ಆಗಿರುವಂತಹ ಗುರು 8ನೇ ಮನೆಗೆ ಬಂದಿದ್ದಾನೆ. ಆದಷ್ಟು ಇದರಲ್ಲಿ ನೋಡ್ತಾ ಇದ್ದೀನಿ ತುಂಬ ಎದುರಿಸ್ತಾರೆ. 8ನೇ ಮನೆಗೆ ಗುರು ಹೋಗ್ಬಿಟ್ಟ ಅಷ್ಟೇ ಇನ್ನು ಕತೆ ಮುಗೀತು ಅಂತ. ಆ ರೀತಿಯಾದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಯಾಕೆಂದರೆ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಜಾಸ್ತಿ ನೆಗೆಟಿವಿಟಿ ಆಗೋದಿಲ್ಲ. ಅಂದರೆ ಏನಾದರೂ ಸಮಸ್ಯೆಗಳು ಯಾವ ರೀತಿ ಅದು ಆರೋಗ್ಯ ಸಮಸ್ಯೆಗಳು ಬರಬಹುದು. ಎಸ್ಪೆಷಲಿ ಶುಗರ್ ಇತ್ತು ಅಂದರೆ ಜಾಸ್ತಿ ಆಗೋದು, ಅಥವಾ ಇವಾಗ ಶುಗರ್ ಇದ್ದರೆ ಅದು ಮತ್ತೆ ಬರುವಂಥದ್ದು ಕೂಡ ಆಗಬಹುದು. ಅದು ಬಿಟ್ಟರೆ ನಿಮಗೆ ಶುಕ್ರನೂ ಕೂಡ 8ನೇ ಮನೇಲಿ ಇರೋದ್ರಿಂದ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಯುಟ್ರಸ್ ಪ್ರಾಬ್ಲಮ್ ಆಗೋದು ಕೂಡ ಆಗುತ್ತೆ. ಇದು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ಸ್ ಅಂತ ಬೇರೆ ಏನೂ ಆಗೋದಿಲ್ಲ. ತುಂಬ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ 7ನೇ ಮನೇಲಿ ಸೂರ್ಯ ಬುಧನು ಕುತ್ಕೊಂಡಿರೋದ್ರಿಂದ
ನಿಮಗೇನಾಗುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುವಂಥದ್ದು, ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಆಗುವಂಥದ್ದು, ಮತ್ತು ರಾಜಕಾರಣಿಗಳಿಂದ ಹೆಲ್ಪ್ ಆಗುವಂಥದ್ದು. ಇನ್ಮೇಲೆ ನಿಮ್ಗೇನಾಗುತ್ತೆ ಏನೆಲ್ಲ ಕೆಲಸಗಳು ಸ್ಟಕ್ ಆಗಿತ್ತು ಆ ಕೆಲಸಗಳೆಲ್ಲ ಸರಾಗವಾಗಿ ಆಗೋಕ್ಕೆ ಶುರು ಮಾಡುತ್ತೆ. ಆದರೆ ಗುರುವಿನ ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ ಗುರುವಿನ ದೃಷ್ಟಿ ನಿಮ್ಮ 12ನೇ ಮನೆ ಮತ್ತು 2ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ನೆಮ್ಮದಿ ಅನ್ನೋದನ್ನು ಇನ್ಮೇಲೆ ನೀವು ನೋಡಬಹುದು. 2ನೇ ಮನೆ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಫಾರಿನ್ ಟ್ರಿಪ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ಫಾರಿನ್ ಟ್ರಿಪ್ಸ್ ಮಾಡುವಂಥದ್ದು, ಎಜುಕೇಷನ್ ಪರ್ಪಸ್ಗೆ ಮಕ್ಕಳು ಹೊರಗಡೆ ದೇಶಕ್ಕೆ ಓದೋಕ್ಕೋಸ್ಕರ ಹೋಗುವಂಥದ್ದು, ಎಜುಕೇಷನಲ್ಲಿ ಭಾಳಷ್ಟು ಮುಂದುವರಿಯುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ರು ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗ್ತಿತ್ತು ಇಷ್ಟು ದಿವಸ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಇದ್ರ ಜೊತೆಗೆ ಭೂಮಿಗಳನ್ನ ತೊಗೊಳ್ಳುವಂಥದ್ದು, ಮಾರೋದು, ಅದರಲ್ಲಿ ಲಾಭನ ತೊಗೊಂಬಂದು ಕೊಡುತ್ತೆ. ಹೊಸ ಭೂಮಿಗಳನ್ನ ಖರೀದಿನೂ ಮಾಡೋದು, ಯಾಕಂದರೆ ಕುಜನು ಕೂಡ ನಿಮ್ಗೆ 5ನೇ ಮನೇಲಿರೋದ್ರಿಂದ ಹೊಸ ಭೂಮಿಗಳನ್ನ ಖರೀದಿ ಮಾಡೋಕ್ಕೂ ಕೂಡ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಆದರೆ ಇವಾಗ ಇಷ್ಟು ದಿವಸ ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ವೈಮನಸ್ಯಗಳು ಬರುತ್ತಾ ಅಂತ ನೋಡೋಕ್ಕೆ ಬಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಸೂರ್ಯನು ಕುತ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಜಗಳಗಳು ಬರ್ಬೋದು, ಯಾವುದು ಮೇಜರ್ ಆಗಿ ಆಗೋದಿಲ್ಲ. ಬುಧನೂ ಕೂಡ ಕುತ್ಕೊಂಡಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ, ಅದ್ರ ಬಗ್ಗೆ ಆತಂಕ ಬೇಡ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪ್ರತಿದಿನವೂ ಕೂಡ ನೀವು ಗುರುಗಳ ಆರಾಧನೆ ಮಾಡುವಂಥದ್ದು ಅಥವಾ ಗುರುಗಳ ಮಂತ್ರನ ಪಠನೆ ಮಾಡೋದು, ಗುರುವಾರ ಒಂದು ದಿವಸನಾದರೂ ಕಡಲೆಕಾಳನ್ನ ಡೊನೇಟ್ ಮಾಡೋದು, ನಿರ್ಗತಿಕರಿಗೆ ಅವಶ್ಯಕತೆ ಇರುವಂಥವ್ರಿಗೆ ಕಡಲೆಕಾಳಾಗಿರ್ಬೋದು, ಹಳದಿ ಬಣ್ಣದ ಬಟ್ಟೆಗಳನ್ನಾಗಿರ್ಬೋದು ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಏನು ಆತಂಕ ಪಡ್ತಾ ಇದ್ದೀರಾ, ಏನು ಭಯಗಳಿದೆ ನಿಮಗೆ ಅದೆಲ್ಲ ನಿರ್ಮೂಲನೆ ಆಗುತ್ತೆ. ಯಾವುದೇ ರೀತಿಯಾದ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ಯಾವಾಗಲೂ ನನಗೆ ಕಷ್ಟ 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 ಅಂತ ಹೇಳ್ಕೊಳ್ಳೋದನ್ನೇ ನಾವು ಕೇಳಿದ್ದೀವಿ. ಮಕರ ರಾಶಿಯವರಿಗೆ ಇನ್ಮೇಲೆ ಗುರುಬಲ ಬರ್ತಾ ಇರೋದ್ರಿಂದ ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಗುರು 7ನೇ ಮನೇಲಿ ಕುತ್ಕೊಂಡು ಲಗ್ನಕ್ಕೆ ನೇರ ದೃಷ್ಟಿ ಕೊಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿದ್ದಂಥ ವೈಮನಸ್ಯಗಳು ದೂರ ಆಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಅದರಲ್ಲೂ ಗೌರವ ಕೂಡ ಜಾಸ್ತಿ ಆಗುತ್ತೆ. ಶುಕ್ರನೂ ಕೂಡ 7ನೇ ಮನೇಲೇ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಇದ್ದಂಥ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಜೊತೆಗೇನು ಅಂತಂದರೆ 2ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಏನಂದರೆ ಅದು ಮಾತಾಡೋದ್ರಿಂದ ಈಗ ಸಮಸ್ಯೆಗಳ ಕಡೆ ನೀವು ಗಮನ ಏನು ಸಿಗಾಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಜೊತೆಗೆ 3ನೇ ಮನೆಯಲ್ಲಿ ಅಂದರೆ ಧೈರ್ಯದ ಮನೆಯಲ್ಲಿ ಲಗ್ನಾಧಿಪತಿನೇ ಕುತ್ಕೊಂಡಿದ್ದು, ಜೊತೆಗೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು, ಅಡ್ವರ್ಟೈಸ್ಮೆಂಟ್ನ ಮಾಡುವಂಥದ್ದು, ಧೈರ್ಯದಿಂದ ಮುನ್ನುಗ್ಗಿ ನೀವು ಕೆಲಸಗಳು ಮಾಡಿದ್ರೆ ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಕುಜನು 4ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಇವಾಗ ನಿಮಗೆ ಗುರುಬಲನೂ ಬಂದಿದೆ. ಮನೆ ತೊಗೋಬೇಕು ಅಂದ್ಕೊಂಡಿದ್ರೆ, ಏನು ಸೈಟ್ಗಳು ತೊಗೋಬೇಕು ಅಂದ್ಕೊಂಡಿದ್ರೆ ಅದೆಲ್ಲದಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಯಾರ್ದಾದ್ರೂ ಮುಖಾಂತರ ಸಹಾಯ ಆಗಿ ಮನೆ ತೊಗೊಳ್ಳೋಕ್ಕೆ ಅವಕಾಶಗಳಾಗುತ್ತೆ. ಇನ್ನು ಜೊತೆಗೆ ಏನು ಅಂತಂದರೆ 6ನೇ ಮನೆಯಲ್ಲೇ ಸೂರ್ಯ ಮತ್ತು ಬುಧರ ಒಂದು ಸಂಯೋಗ ಆಗ್ತಾ ಇದೆ. ಸೊ ಬಿಸ್ನೆಸ್ಸಲ್ಲೂ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಕೆಲಸಗಳಾಗುತ್ತೆ, ಮತ್ತು ನಿಮಗೆ ಏನು ರಾಜಕಾರಣಿಗಳಿಂದ ಕೆಲಸಗಳಾಗುತ್ತೆ. ನೀವೇ ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ದೀರಾ ಅಂತಂದರೆ ಕೆಲಸದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು 7ನೇ ಮನೆಯಲ್ಲಿ ಆಗಲೇ ಹೇಳಿದೆ ಗುರು ಶುಕ್ರರ ಸಂಯೋಗ ಆಗಿದೆ, ಆದರೆ 8ರಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆ ಅನ್ನೋದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಎಸ್ಪೆಷಲಿ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ಗಳಾಗಿರ್ಬೋದು ಕಾಡುತ್ತೆ. ಇದ್ರ ಜೊತೆಗೆ ಏನಂದರೆ 11ನೇ ಮನೆಗೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಲಾಭ ಚೆನ್ನಾಗಿರುತ್ತೆ. ನೀವು ಮಾಡ್ತಿರೋಂಥ ಎಲ್ಲ ಕೆಲಸಕ್ಕೂ ಉತ್ತಮವಾದ ಲಾಭನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಗುರುವಿಂದ ಇಷ್ಟೊಂದು ಅನುಗ್ರಹ ನಿಮ್ಗೆ ಸಿಗ್ತಾ ಇರಬೇಕಾದ್ರೆ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಹಸುಗಳಿಗೆ ಆಹಾರನ ತಿನ್ನಿಸುವಂಥದ್ದು, ಕಡಲೆಕಾಳನ್ನ ಗುರುವಾರ ದಿವಸ ಮನೆಯಲ್ಲಿ ಮಾಡ್ಕೊಂಡು ತಿನ್ನುವಂಥದ್ದನ್ನು ಕೂಡ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಆದರೂ ಶನಿಯ ಒಂದು ಅನುಗ್ರಹನೂ ನಿಮಗೆ ಬೇಕಾಗಿರೋದ್ರಿಂದ ಶನಿವಾರ ಸಾಯಂಕಾಲ ಒಂದು 6 ಗಂಟೆ ನಂತರ ಏನಾದರೂ ಬಡವರಿಗೆ ನಿಮ್ಮ ಕೈಲಿ ಸಾಧ್ಯ ಅದನ್ನು ದಾನ ಮಾಡೋದ್ರಿಂದಲೂ ಕೂಡ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಕುಂಭರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರಿಗೆ ಲಗ್ನದಲ್ಲೇ ರಾಹು ಸಂಚಾರ ಆಗ್ತಿದೆ, 2ನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇದೆ, 12ನೇ ಮನೆಗೆ ಗುರುದೃಷ್ಟಿ ಬೀಳ್ತಿದೆ. ಸೊ ಹಾಗಾಗಿ ಏನು ಅಂತಂದರೆ ಲಾಭ ಮತ್ತಷ್ಟು ಜಾಸ್ತಿ ಆಗೋದು, ಲಗ್ನಾಧಿಪತಿ ಬೇರೆ 2ನೇ ಮನೇಲಿದ್ದಾನೆ. ಸೊ ಲಾಭ ಇನ್ನೊಂದಷ್ಟು ಜಾಸ್ತಿ ಆಗೋದು, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಫಿನಾನ್ಷಿಯಲ್ ಸ್ಟೇಟಸ್ ಇನ್ನೊಂಚೂರು ಚೆನ್ನಾಗಾಗುತ್ತೆ. ಮನೆಯಲ್ಲಿ ಏನು ವಾತಾವರಣ ಕೆಟ್ಟಿತ್ತು, ಇನ್ನು ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಮೇಲೆ ಕರುಣೆ ಪ್ರೀತಿನೂ ಬರೋದಕ್ಕೆ ಶುರು ಆಗುತ್ತೆ. ನಿಮ್ಮ ಮಾತಲ್ಲೂ ಕೂಡ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಯಾಕೆಂತಂದರೆ ಶನಿ 2ನೇ ಮನೇಲಿದ್ದಾಗ ಎಲ್ಲರನ್ನೂ ದೂರ ಮಾಡಿಕೊಂಡು ಒಂಟಿ ಆಗಿಬಿಡ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಬಂದಿತ್ತು. ಇನ್ನು ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜನಗಳ ಜೊತೆ ನಾನು ಬೆರಿಬೇಕು ಅನ್ನೋಂಥ ಮನಸ್ಥಿತಿನ ಖಂಡಿತವಾಗ್ಲೂ ಗುರುಗ್ರಹ ಕೊಡ್ತಾನೆ. ಜೊತೆಗೆ ಕುಜನು ನಿಮಗೆ 3ನೇ ಮನೇಲಿರೋದ್ರಿಂದ ಸ್ವಲ್ಪ ಧೈರ್ಯನೂ ಜಾಸ್ತಿ ಆಗುತ್ತೆ.
ಗಾಡಿ ಏನಾದರೂ ಓಡಿಸ್ತೀರ ಅಂದರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಓವರ್ ಕಾನ್ಫಿಡೆಂಟಿಂದ ಇಲ್ಲದೇ ಇರೋಂಥ ಅನಾಹುತಗಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕಂದರೆ ರಾಹು ಬೇರೆ ಲಗ್ನದಲ್ಲಿದ್ದಾನೆ, ಅನಾರೋಗ್ಯ ಪರಿಸ್ಥಿತಿ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಅನ್ನೋದು ಕಾಮನ್. ಯಾಕಂದರೆ 7ನೇ ಮನೆಯಲ್ಲಿ ಕೇತು ಕುತ್ಕೊಂಡಿರೋದ್ರಿಂದ ಅದಂತೂ ಖಂಡಿತವಾಗ್ಲೂ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ಕೊಬೋದು. ನೆಕ್ಸ್ಟ್ ನಿಮಗೆ ಸೂರ್ಯ ಮತ್ತು ಬುಧನ ಸಂಚಾರ ಅಂತ ಬಂದಾಗ 5ನೇ ಮನೆಯಲ್ಲಿದೆ. ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೆಲಸಗಳಾಗಬೇಕಾ? ಖಂಡಿತ ಕೆಲಸಗಳಾಗುತ್ತೆ. ಮತ್ತು ರಾಜಕಾರಣಿಗಳಿಂದ ಕೆಲಸಗಳಾಗುತ್ತೆ. ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ನ ಕೂಡ ನೀವು ನೋಡಬಹುದು. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗೋದು, ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳೋದು ಕೂಡ ಆಗುತ್ತೆ. ಜೊತೆಗೆ ಗುರು ಶುಕ್ರರ ಒಂದು ಸಂಯೋಗ 6ನೇ ಮನೇಲಿ ಆಗ್ತಾ ಇರೋದ್ರಿಂದ ಉದ್ಯೋಗಸ್ಥರಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಏನಾದರೂ ನೀವು ಪ್ರಮೋಷನ್ಗೆ ಅಪ್ಲೈ ಮಾಡಿದರೆ ಅಥವಾ ಕೆಲಸಗಳನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ಶತ್ರುಗಳ ಕಾಟ ಜಾಸ್ತಿ ಆಗಿರುತ್ತೆ. ನಿಮಗೆ ಬ್ಯಾಂಕ್ಗಳಲ್ಲಿ ಲೋನ್ಗಳಾಗುವಂಥದ್ದು ಎಲ್ಲ ರೀತಿಯಾದ ಕೆಲಸಗಳು ಕೂಡ ಆಗುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಅಂತ ಬಂದರೆ ಶುಗರ್ ಬರುವಂಥದ್ದು ಅಥವಾ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ನೀವು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳನ್ನ ದಾನ ಮಾಡುವಂಥದ್ದು ಅಥವಾ ಹಳದಿ ಬಣ್ಣದ ಬಟ್ಟೆನ ದಾನ ಮಾಡುವಂಥದ್ದು ಕೂಡ ನಿಮಗೆ ಬರುವಂಥ ಸಂಕಷ್ಟಗಳನ್ನ ನಿಮಗೆ ದೂರ ಮಾಡುತ್ತೆ. ಜೊತೆಗೆ ಬಿಳಿ ವಸ್ತುಗಳನ್ನ ಶುಕ್ರವಾರ ದಿವಸ ದಾನ ಮಾಡುವಂಥದ್ದು, ಅದು ಕೂಡ ಬಿಳಿ ವಸ್ತುಗಳು ಅಂದರೆ ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಇದನ್ನು ಕೂಡ ದಾನ ಮಾಡೋದ್ರಿಂದ ಖಂಡಿತ ಉತ್ತಮವಾದ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಮೀನರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಗುರುಬಲ ಬಂದಿದೆ. ಸೊ ಹಾಗಾಗಿ ಲಗ್ನದಲ್ಲೇ ಶನಿ ಇದ್ದ, ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿತ್ತು. ಇನ್ಮೇಲೆ ಗುರು ಕೂಡ ಬರ್ತಾ ಇದ್ದಾನೆ. ಸ್ವಲ್ಪ ಕೆಲಸಗಳನ್ನ ಮಾಡಬೇಕು ಅನ್ನೋ ಮನಸ್ಥಿತಿನ ಒಂಚೂರು ಬೆಳೆಸ್ಕೊತೀರಾ. ಗುರು ಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಎಸ್ಪೆಷಲಿ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಈ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡೋಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಇದ್ರ ಜೊತೆಗೆ ಏನಂತಂದರೆ ಕುಜ 2ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಸ್ಪೀಡ್ ಜಾಸ್ತಿ, ಕೆಲಸಕ್ಕೆ ಸ್ವಲ್ಪ ಆತರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು. ಯಾಕಂದರೆ ರಾಹು ಬೇರೆ 12ರಲ್ಲಿ ಇದ್ದಾನಲ್ವಾ, ಮಾಡು ಈ ಕೆಲಸ ಮಾಡು, ಆ ಕೆಲಸ ಮಾಡು, ಒಳ್ಳೊಳ್ಳೆ ಅವಕಾಶಗಳು ಬಂದಿದೆ, ಮುನ್ನುಗ್ಗು ಅಂತ ಹೇಳ್ತಿರ್ತಾನೆ. ಅದು ಒಳ್ಳೇದೋ ಕೆಟ್ಟದೋ ಕೆಳಗೆ ಬಿದ್ಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಥರದ ನಿರ್ಧಾರಗಳನ್ನ ತೊಗೊಳ್ದಿರ ಯೋಚನೆ ಮಾಡಿದ್ರೆ ಒಳ್ಳೆ ಫಲಗಳನ್ನ ನೋಡಬಹುದು. ಗಾಡಿಗಳು ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಕೇರ್ಫುಲ್ಲಾಗಿರಬೇಕಾಗುತ್ತೆ. ಇನ್ನು ಆ್ಯಸ್ ಯೂಶುವಲ್ 4ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಸಂಚಾರ ಇರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು, ಗೌರ್ಮೆಂಟಿಂದ ಲಾಭ ಆಗುವಂಥದ್ದು, ಬುಧನ ಒಂದು ಅನುಗ್ರಹದಿಂದ ನಿಮಗೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದು ಕೂಡ ಆಗ್ತಾ ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ಗುರು ಶುಕ್ರನ ಸಂಯೋಗ ಆಗ್ತಿರೋದ್ರಿಂದ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಮಕ್ಕಳಾಗುವಂಥದ್ದು, ಯಾರಿಗನ್ನ ತುಂಬ ದಿವಸಗಳಿಂದ ಭೂಮಿ ಬಂದಿಲ್ಲ ಅಥವಾ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ ಅಂತಂದರೆ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡುವಂಥದ್ದು, ಅದರದ್ದು ಒಂದು ಒಳ್ಳೆ ಅವಕಾಶಗಳು ಕೂಡ ನಿಮ್ಮನ್ನು ಕೂಡಿ ಬರುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಶುಕ್ರನು ಕೂಡ ನಿಮಗೆ 5ನೇ ಮನೆಯಲ್ಲಿದ್ದಾನೆ, ಒಳ್ಳೆ ಲಾಭಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಜೊತೆಗೆ ಕೇತು ನಿಮಗೆ 6ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಬೋನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ಗಳಾಗಿರ್ಬೋದು, ಅಥವಾ ಮೂಳೆಗಳಿಗೆ ಪೆಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೆಲಸದಲ್ಲೂ ಸಣ್ಣ ಪುಟ್ಟ ಅಡೆತಡೆಗಳನ್ನ ತೊಗೊಂಡ್ಬಂದು ಕೊಡ್ತಾನೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಗಣಪತಿ ಧ್ಯಾನ ಮಾಡೋದು ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಬಿಸ್ಕೆಟ್ಸ್ ಹಾಕೋದು, ಅಥವಾ ಏನಾದರೂ ನಿಮ್ಮ ಮನೇಲಿ ಮಾಡಿರೋಂಥ ಅಡುಗೆನ ತೊಗೊಂಡೋಗಿ ಬೀದಿ ನಾಯಿಗಳಿಗೆ ಹಾಕೋದು. ಎಂಜಿಲ್ ಮಾಡೋಕ್ಕೆ ಮುಂಚೆ ಹಾಕಿದ್ರೆ ತುಂಬ ಒಳ್ಳೆ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ತೀರಾ. ಹಾಗೆ ಶನಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು, ಶನಿವಾರ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅದು ಸೂರ್ಯಾಸ್ತದ ನಂತರ ಮಾಡ್ಕೊಳ್ಳಿ. ಜೊತೆಗೆ ಗುರುಗಳ ಆರಾಧನೆ, ಯಾಕಂದರೆ ಗುರುವಿಂದನೇ ಇಷ್ಟೊಂದು ಗುರು ಬಲ ಬಂದಿರೋದ್ರಿಂದ ಒಳ್ಳೆ ಅನುಕೂಲಗಳಾಗ್ತಿವೆ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಬಲ ಶನಿಬಲ ಇರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಗುರುಗಳ ಮಂತ್ರಗಳನ್ನ ಕೇಳೋದ್ರಿಂದಲೂ ಕೂಡ ಉತ್ತಮವಾದ ಫಲಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಇದಾಗಿತ್ತು ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಯಾವ ದಶಾಭುಕ್ತಿ ನಡೀತಾ ಇದೆ, ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.